Dear students, today we are going to see the poem Heaven If You Are Not Here on Earth. This poem is composed by the famous and one of the greatest poets in Kannada literature called K.V. Kuttappa, who is widely known by the pen name as Kuvempu. He was born in 1904 and died in 1994. Here, he is the first among 8 recipients of Jnanapith Award of Kannada Literature, as well as he is also well known as Rashtrakavi, a national poet. Now we are going to see his one of the poems, that is Heaven If You Are Not Here on the Earth. So, and originally it is written in Kannada, and this poem is translated by another poet called Dr. C. Nagan. So, a translator, the poet as well as a critic. So, ಇಲ್ಲಿ ನಮ್ಮ ಈ ಟೆಕ್ಸ್ಟ್ನಲ್ಲಿ ಇರತಕ್ಕಂತಹ ಇನ್ನೊಂದು ಪದ್ಯ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತ. ಇದರ ಅರ್ಥ ಏನಂತಂದರೆ, ಏ ಸ್ವರ್ಗವೇ, ಈ ಭೂಮಿಯ ಮೇಲೆ ನೀನು ಇದ್ದೇ ಇದ್ದಿದ್ರೆ ಎಲ್ಲಿಗಿರ್ತಾ ಇದ್ದೆ ಅಂತ ಅದರ ಅರ್ಥ ಆಗ್ತದೆ. ಸೊ ಹಾಗಾದರೆ ಈ ಕವನ ಬರೆದಂತಹ ಕನ್ನಡದ ಪ್ರಸಿದ್ಧವಾದಂತಹ, ಜೊತೆಗೆ ಏನಂದರೆ ರಾಷ್ಟ್ರಕವಿ ಎಂಬುದನ್ನು ಕರೆಯಲಾದಂತಹ ಕವಿ, ಜೊತೆಗೆ ಒಬ್ಬ ಮಹಾನ್ವಾದಂತಹ ಕನ್ನಡ ಕವಿ, ಆಮೇಲೆ ಕೆ.ವಿ. ಕುಟ್ಟಪ್ಪ ಅಂತ. ಸೊ ಇವರ ಪೆನ್ ನೇಮ್ ಏನಪ್ಪ ಅಂದರೆ ಕುವೆಂಪು ಅಂತ. ಜನಿಸಿದ್ದು ಏನಂದರೆ 1904 ಮತ್ತು ಮರಣ ಹೊಂದಿದ್ದು ಏನಂದರೆ 1994. ಸೊ ಇವರಿಗೆ ಏನಂದರೆ ಈಗಾಗಲೇ ಜ್ಞಾನಪೀಠ ಅವಾರ್ಡ್ ಕೂಡ ಬಂದಿದೆ. ಜೊತೆಗೆ ಏನಂದರೆ ಈ ಒಂದು ಕವನ ಕುವೆಂಪು ಅವರು ಕನ್ನಡದಲ್ಲಿ ಬರೆದ್ರೆ ಡಾಕ್ಟರ್ ಸಿ ನಾಗನ್ ಅಂತ ಅವರು ಏನಂದರೆ ಇದು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಕುವೆಂಪು ಅವರು ಬರೆದಂತಹ, ರಾಷ್ಟ್ರಕವಿ ಆದಂತಹ ಕುವೆಂಪು ಅವರು ಬರೆದಂತಹ ಈ ಕವನ, ಸೊ ಇಲ್ಲಿ ಏನಂದರೆ ಅವರು ಹೇಗೆ ಒಂದು ಏನಂದರೆ ಸ್ವರ್ಗ ಎಲ್ಲಿದೆ ಎಂಬುದರ ಬಗ್ಗೆ ಈ ಕವನದ ಮುಖಾಂತರ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ now look here, when we can see that the word heaven, so many ideas come to our mind. What is heaven? So nobody has seen that. How does this heaven look like? As well as heaven means here paradise. What paradise is really like, no one can tell us. So that's why here. So if we can understand that where is heaven means, where we can see that means that joy, pleasure as well as happiness, that place is called as heaven. So the place which is full of happiness, joy, pleasure, calm and quietness, so such place is called as heaven. So here the Kavi expresses his ideas, his feelings about his opinion of that heaven or the paradise. ಇಲ್ಲಿ ಏನಂದರೆ ಸ್ವರ್ಗ ಅಂದ ತಕ್ಷಣ ಪ್ರತಿಯೊಬ್ಬರು ತನ್ನದಾದಂಥ ರೀತಿಯಲ್ಲಿ ಇದರ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಈ ಸ್ವರ್ಗ ನೋಡಲಿಕ್ಕೆ ಹೇಗಿರ್ತದೆ, ನಿಜವಾಗಿ ಹೇಗಿರ್ತದೆ ಅಂತ ಯಾರು ಕೂಡ ನೋಡಿಲ್ಲ. ಸೊ ನಿಜವಾಗಿ ಇದೇ ಥರ ಸ್ವರ್ಗ ಇರ್ತದೆ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸ್ವರ್ಗದ ಬಗ್ಗೆ ಅನಿಸಿಕೆ ಬೇರೆ ಬೇರೆ ಏನಂದರೆ ರೀತಿಯಲ್ಲಿ ಬರ್ತಾರೆ. ಸೊ ಹಾಗಾದರೆ ಈಗ ಎಲ್ಲರೂ ಏನಂದರೆ ಸ್ವರ್ಗ ಅಂದ ತಕ್ಷಣ ಅಲ್ಲಿ ನೆಮ್ಮದಿ, ಶಾಂತಿ, ಆಮೇಲೆ ಏನಂದರೆ ಸಂತೋಷ, ಆನಂದ, ಖುಷಿ, ಸೊ ಎಲ್ಲಿ ಇರ್ತದೆ ಅಂತಹ ಜಾಗಕ್ಕೆ ನಾವು ಸ್ವರ್ಗ ಅಂತ ಕರಿತೀವಿ. ಸಪೋಸ್ ಏನಂದರೆ ವಿ ಕಾಲ್ ಅವರ್ ಹೋಮ್ ಆ್ಯಸ್ ಎ ಹೆವನ್ ಆರ್ ಪ್ಯಾರಡೈಸ್ ವೆನ್ ವಿ ಆರ್ ಹ್ಯಾಪಿ ಇನ್ ದ ಹೋಮ್. ಸೊ ಏನಪ್ಪ ಅಂತಂದರೆ ನಮ್ಮ ಮನೆಯು ಸ್ವರ್ಗದಂತೆ ಇದೆ ಅಂತ ನಾವು ಹೇಳ್ತೀವಿ. ಯಾವಾಗ ಆ ಮನೆಯಲ್ಲಿ ಏನಂದರೆ ಸಂತೋಷ, ಆನಂದ, ಖುಷಿ ಇರ್ತದೆ, ಶಾಂತಿ ಇರ್ತದೆ, ನೆಮ್ಮದಿ ಇರ್ತದೆ, ಅಂಥ ಮನೆಯಿಂದ ನಾವು ಏನಂದರೆ ಸ್ವರ್ಗ ಅಂತ ಕರಿತೀವಿ. ಅದಕ್ಕೆ ಸೊ ಈ ಸ್ವರ್ಗ ಅಂದ ತಕ್ಷಣ
ನಾವೇನಪ್ಪ ಅಂದರೆ ಒಳ್ಳೆಯ ಒಂದು ಭಾವನೆಗಳನ್ನು ಆಮೇಲೆ ಖುಷಿ ಏನಂದರೆ ಕೊಡುವಂತಹ ನೆಮ್ಮದಿ ಕೊಡುವಂತಹ ಒಂದು ಜಾಗಕ್ಕೆ ಸ್ಥಳಕ್ಕೆ ಏನಪ್ಪ ಅಂದರೆ ಸ್ವರ್ಗ ಅಂತ ಕರೀತಾರೆ. ಆದರೆ ಇಲ್ಲಿ ಕವಿಯವರು ಏನಂದರೆ ಸ್ವರ್ಗವನ್ನೇ ಎಲ್ಲಿ ಅಂತಾರೆ, ಸ್ವರ್ಗ ಎಲ್ಲಿದೆ ಅಂತ ಅವರು ಈ ಒಂದು ಕವನದ ಮುಖಾಂತರ ಅವರು ತೋರಿಸ್ತಾರೆ. ಸೊ ಹಾಗಾದರೆ ನಾವು ವಿ ಆರ್ ಗೋಯಿಂಗ್ ಟು ಸಿ ದಟ್ ವೇರ್ ಈಸ್ ಹೆವನ್ ಆರ್ ವೇರ್ ಈಸ್ ದ ಪ್ಯಾರಡೈಸ್. ಇಲ್ಲಿ ಏನಂದರೆ ಈ ಕವನದಲ್ಲಿ ಸ್ವರ್ಗ ಹೇಗಿರ್ತದೆ, ಸ್ವರ್ಗ ಎಲ್ಲಿರ್ತದೆ ಅಂತ ಕವಿಯವರು ಹೇಳ್ತಾರೆ. ನಾವು ಹಿಯರ್ ಹೆವನ್, ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ where else could you be? Yes, now look here. The speaker or the poet in this poem tells that the heaven is nowhere but on earth itself. It means that the earth itself is heaven. Nature makes this earth so beautiful, and this beautiful earth gives us happiness, pleasure, joy. It is not possible to see such a beautiful place like earth elsewhere. So if the earth cannot be such a place, then we should not have got the idea of heaven. So here, according to the poet, according to the speaker, that earth itself is a heaven, and earth is more beautiful place than any other beautiful places. So that's why earth is, this beautiful earth is the proper place to be called as heaven, because now we can see that the happiness, the joy, the pleasure on this earth. ಸೊ ಇಲ್ಲಿ ಕವಿಯವರು ಈ ಒಂದು ಕವನದಲ್ಲಿ ಹೇಳ್ತಾರೆ, ಸ್ವರ್ಗ ಏನಂತಂದ್ರೆ ಬೇರೆ ಕಡೆಗೆ ಎಲ್ಲೂ ಇಲ್ಲ, ಆದರೆ ಸ್ವರ್ಗ ಈ ಭೂಮಿ ಮೇಲೇನೆ ಇದೆ ಅಂತ ಕವಿಯವರು ಹೇಳ್ತಾರೆ. ಯಾಕೆಂತಂದ್ರೆ ಈ ಒಂದು ಭೂಮಿನೇ ಸ್ವರ್ಗ ಇದ್ದ ಹಾಗೆ. ಈ ನಿಸರ್ಗ ಅಥವಾ ಏನಂದ್ರೆ ಪ್ರಕೃತಿ ಅಥವಾ ಏನಂದ್ರೆ ಸೃಷ್ಟಿ ಈ ಭೂಮಿಯನ್ನ ಏನಂದ್ರೆ ಸ್ವರ್ಗದಂತೆ ಮಾಡಿದೆ. ಅಂದ್ರೆ ಸ್ವರ್ಗ ಒಂದು ಏನಂದ್ರೆ ಸ್ವರ್ಗ ಅಂದ್ರೆ ಈ ಭೂಮಿ, ಯಾಕಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ನಿಸರ್ಗದಿಂದ ಏನಂದ್ರೆ ಈ ಭೂಮಿ ಬಹಳಷ್ಟು ಸುಂದರವಾಗಿ ಕಾಣ್ತದೆ. ಅದಕ್ಕೆ ಈ ಭೂಮಿನೇ ಒಂದು ಏನಂದ್ರೆ ಸ್ವರ್ಗ ಇದ್ದ ಹಾಗೆ, ಈ ಜಗತ್ತಿನ ಏನಂದ್ರೆ ಸ್ವರ್ಗ ಇದ್ದ ಹಾಗೆ. ಯಾಕೆಂತಂದ್ರೆ ಈ ನಿಸರ್ಗ ಏನಪ್ಪ ಅಂತಂದ್ರೆ ತನ್ನ ಸುಂದರವಾದಂತಹ ಒಂದು ಏನಂದ್ರೆ ಸಂಗತಿಗಳಿಂದ, ದೃಶ್ಯಗಳಿಂದ ಏನಂದ್ರೆ ಈ ಭೂಮಿಯನ್ನ ಸುಂದರ ಕಾಣುವ ಹಾಗೆ ಮಾಡಿದೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಸೊ ಇಲ್ಲಿ ಏನಂತಂದ್ರೆ ಇಂತಹ ಒಂದು ಸುಂದರವಾದಂತಹ ಪ್ಲೇಸ್ ಎಲ್ಲಿ ಏನಂದ್ರೆ ನೆಮ್ಮದಿ, ಶಾಂತಿ, ಖುಷಿ, ಸಂತೋಷ ಕೊಡುವಂತ ಇಂತಹ ಭೂಮಿಯಂತೆ ಇರುವ ಯಾವ ಕೂಡ ಏನಂದ್ರೆ ಬೇರೆ ಸ್ಥಳವನ್ನ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಏನಂತಂದ್ರೆ ಈ ಭೂಮಿ ಏನಂದ್ರೆ ಒಂದು ವೇಳೆ ಇಷ್ಟು ಸುಂದರವಾಗಿ ಕಾಣದೆ ಹೋಗಿದ್ರೆ ಸೊ ನಮಗೆ ಈ ಒಂದು ಸ್ವರ್ಗದ ಬಗ್ಗೆ ಆಲೋಚನೆನೇ ಬರ್ತಾ ಇರಲಿಲ್ಲ, ನಮಗೆ ಇಂಥ ಒಂದು ಐಡಿಯಾನೇ ಬರ್ತಾ ಇರಲಿಲ್ಲ. ಸೊ ಇಷ್ಟು ಸುಂದರವಾದಂತಹ ಭೂಮಿ ಇದ್ದಕ್ಕೆ ಏನಂದ್ರೆ ನಮಗೆ ಸ್ವರ್ಗದ ಏನಂದ್ರೆ ಅನುಭವನ ಆಗ್ತದೆ. ನಮ್ಮ ಏನಂದ್ರೆ ಮನಸ್ಸಿಗೆ, ನಮ್ಮ ಹೃದಯಕ್ಕೆ, ನಮ್ಮ ಕಣ್ಣಿಗೆ ಸೊ ಇದನ್ನೇನಪ್ಪ ಅಂದರೆ ಸಾಕಷ್ಟು ಖುಷಿ ಕೊಡ್ತದೆ, ನೆಮ್ಮದಿ ಕೊಡ್ತದೆ. ಸೊ ಅದಕ್ಕೆ ಏನಂದ್ರೆ ನಾವು ಖುಷಿ ಪಡ್ತೀವಿ, ಅದೇ ಏನಂದ್ರೆ ಸ್ವರ್ಗ ಅಂತ. ಸೊ ಹಾಗಾಗಿ ಏನಂದ್ರೆ ಈ ಭೂಮಿನೇ ಅಂದ್ರೆ ಸ್ವರ್ಗ ಅಂತ ಕವಿಯವರು ಅದರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇಯರ್, ಇಫ್ ವಿ ourselves cannot be gods, then there can be no gods. ಇಲ್ಲಿ ನೆಕ್ಸ್ಟ್ ಇಯರ್ the poet means the speaker further tells that God is nowhere but God is within us. It means that we ourselves are the gods. A man becomes God when he does the good things or the good deeds, as well as who has the good qualities. We cannot make any distinctions between the caste, creed, religion, age, color, etc. That time we can think that we are the gods. Means when the man has the good qualities, when he does not make the distinction between caste, creed, religion, age, color, so then we can call such person as gods. As well as here, we become gods when we work hard, as well as believe in work is worship. So, as well as if we have love, affection, humanism, sympathy, forgiveness, etc., all these qualities make us gods. ಸೊ ಇಲ್ಲಿ ಮತ್ತೆ ಕವಿಯವರು ಮುಂದೆ ಹೇಳ್ತಾರೆ, ದೇವರು ಬೇರೆ ಕಡೆಗೆ ಎಲ್ಲೂ ಇಲ್ಲ, ದೇವರು ನಮ್ಮೊಳಗೆ ಇದ್ದಾನೆ ಅಂತ. ಸೊ ಅಲ್ಲಿ ಏನಂದ್ರೆ ಅವರು ಮತ್ತೆ ಹೇಳ್ತಾರೆ, ಯಾಕಂದ್ರೆ ನಾವೆಲ್ಲರೂ ದೇವರು,
ಸೊ ಯಾರಲ್ಲಿ ಏನಂದರೆ ಒಳ್ಳೆ ಗುಣ ಇದೆ, ಸ್ವಭಾವ ಇದೆ. ಸೊ ಆಮೇಲೆ ಏನಂದರೆ ಯಾರು ನಿಜವಾಗಿ ಏನಂದರೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ, ಸೇವೆಗಳನ್ನು ಮಾಡ್ತಾರೆ, ಸೊ ಅಂಥವರಲ್ಲಿ ಏನಂದರೆ ನಾವು ದೇವರನ್ನು ಕಾಣ್ಬೋದು. ಸೊ ಐ ರಿಮೆಂಬರ್ ಹಿಯರ್ ಒನ್ that Marathi songs, the lines of that Marathi song, like that, इकडे तिकडे शोध शिकारे, इकडे तिकडे शोध शिकारे, फिरसी वेड्या परी, वसे तो देव तुझ्या अंतरी. So it means that there is no necessity of going in search of gods elsewhere, but God is within ourselves. God is within us. So we have to understand that when man has the good qualities, we become means gods. So ಇಲ್ಲಿ ಏನಂತಂದರೆ ಇಲ್ಲಿ ಆ ಮರಾಠಿ ಸಂಸ್ಕೃತಿಯಲ್ಲಿ ಏನಂತಂದರೆ ಈ ಕಡೆ ತಿಕಡೆ ಶೋಧಿಸಿಕಾರಿ ಅಂತಂದರೆ ಏ ಮನುಷ್ಯ ನೀನು ದೇವರನ್ನ ಹುಡುಕಾಡುತ್ತಾ ಅಲ್ಲಿ ಇಲ್ಲಿ ಅಲೆದಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಹುಚ್ಚರ ಹಾಗೆ ನೀನು ದೇವರನ್ನ ಕಾಣಲು ಏನಂದರೆ ಹುಡುಕಾಡ್ತಾ ಇದೀಯ, ಆದರೆ ದೇವರನ್ನ ಕಾಣಲಿ ಎಂಬಂದರೆ ನೀನು ಹುಚ್ಚರ ಹಾಗೆ ಆ ಕಡೆ ಈ ಕಡೆ ಅಲ್ದಾಡಬೇಡ, ಹುಡುಕಾಡಬೇಡ. ಸೊ ಯಾಕೆ ಅಂತಂದರೆ ದೇವರು ನಿನ್ನೊಳಗೆ ಇದ್ದಾನೆ ಅಂತ. ಅಂದರೆ ಯಾವ ಮನುಷ್ಯನಲ್ಲಿ ಏನಂದರೆ ಒಂದು ಶುದ್ಧವಾದಂತಹ ಒಂದು ಆತ್ಮ ಇರ್ತದೆ, ಪವಿತ್ರವಾದಂತಹ ಆತ್ಮ ಇರ್ತದೆ, ಒಳ್ಳೆಯ ಸ್ವಭಾವ ಇರ್ತದೆ, ಆಮೇಲೆ ಬೇರೆಯವರಿಗೆ ಹೆಲ್ಪ್ ಮಾಡುವಂಥ ಒಂದು ಮನೋಭಾವ ಇರ್ತದೆ. ಸೊ ಆಮೇಲೆ ಯಾವುದೇ ರೀತಿ ಜಾತಿ, ಪಂಗಡ, ಧರ್ಮ, ವಯಸ್ಸು, ಆಮೇಲೆ ಏನಂತಂದರೆ ಬಣ್ಣ, ಇದ್ರ ಬಗ್ಗೆ ಯಾವುದೇ ರೀತಿ ವ್ಯತ್ಯಾಸ ಅಲ್ಲಿ ಏನಂದರೆ ಇರುವುದಿಲ್ಲ ಅಂತ ಮನುಷ್ಯನನ್ನು ಏನಂದರೆ ನಾವು ದೇವರು ಅಂತ ತಿಳ್ಕೊಳ್ಬೋದು. ಸೊ ಅದಕ್ಕೆ ಮನುಷ್ಯನಿಗೆ ಏನಂದರೆ ಕೆಲವರು ಹೇಳ್ತಾರೆ ದೇವರು ಬೇರೆ ಕಡೆಗೆ ಎಲ್ಲೂ ಇಲ್ಲ, ಆದರೆ ದೇವರು ನಿನ್ನಲ್ಲಿ ಇದ್ದಾನೆ. ದೇವರನ್ನು ಹುಡುಕಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ದೇವರು ನಿನ್ನ ಅಂತರಂಗದಲ್ಲಿ ಇದ್ದಾನೆ. ಸೊ ಅದು ನಿನ್ನ ಒಂದು ಕೆಲಸದಲ್ಲಿ ಇದ್ದಾನೆ. ಸೊ ಮನುಷ್ಯ ಏನಂದರೆ ನಿಜವಾಗಿ ದೇವರು ಯಾವಾಗ ಆಗ್ತಾನೆ? ಸೊ ಏನಂದರೆ ವರ್ಕ್ ಈಸ್ ವರ್ಷಿಪ್ ಅಂತ ತಿಳ್ಕೊಳ್ಳೋಂಥ ಮನುಷ್ಯ ಏನಂತಂದರೆ ದೇವರಾಗ್ತಾನೆ. ಅಂದರೆ ಕಾಯಕವೇ ಕೈಲಾಸ ಅಂತ ತಿಳ್ಕೊಳ್ಳೋಂಥ ವ್ಯಕ್ತಿ ಅಲ್ಲಿ ದೇವರಾಗ್ತಾನೆ. ಜೊತೆಗೆ ಏನಂತಂದರೆ ಸೊ ಇಲ್ಲಿ ಯಾರು ನಿಷ್ಠೆಯಿಂದ ದುಡಿತಾರೆ, ಸೊ ಭಕ್ತಿಯಿಂದ ದುಡಿತಾರೆ, ಸೊ ಆಮೇಲೆ ಏನಂದರೆ ಅಲ್ಲಿ ನಾವು ದೇವರನ್ನು ಕಾಣಬಹುದು. ಜೊತೆಗೆ ಏನಂದರೆ ಯಾರಲ್ಲಿ ಪ್ರೀತಿ, ವಾತ್ಸಲ್ಯ, ಮಾಯೆ, ಮಮತೆ, ಆಮೇಲೆ ಏನಂದರೆ ಕ್ಷಮೆ, ಸೊ ಜೊತೆಗೆ ಏನಂತಂದರೆ ಮಾನವೀಯತೆ, ಸೊ ಕರುಣೆ, ಇವನ್ನೆಲ್ಲ ಇರ್ತದೆ. ಸೊ ಈ ಎಲ್ಲ ಗುಡ್ ಕ್ವಾಲಿಟೀಸ್ ಅಥವಾ ಒಳ್ಳೆಯ ಗುಣಗಳನ್ನು ಯಾರು ಹೊಂದಿರ್ತಾರೆ ಅವರೇ ದೇವರು. ಅಂದರೆ ಮನುಷ್ಯನಲ್ಲಿ ಈ ಎಲ್ಲ ಗುಣಗಳಿದ್ದಾವೆ. ಸೊ ಹಾಗಾಗಿ ಈ ಗುಣಗಳನ್ನ ಹೊಂದಿದಂತಹ ಮನುಷ್ಯನೇ ದೇವರಾಗ್ತಾನೆ. ಅದಕ್ಕೆ ದೇವರನ್ನು ಹುಡುಕಾಡುವ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನಂದರೆ ದೇವರು ಏನಂದರೆ ನಮ್ಮ ಒಳಗೇನೆ ಇರ್ತಾನೆ, ಮನುಷ್ಯನೇ ಏನಂದರೆ ಅಲ್ಲಿ ದೇವರಾಗ್ತಾನೆ ಅಂತ ಕವಿಯವರು ಹೇಳ್ತಾರೆ. ನೆಕ್ಸ್ಟ್ ಏನಂದರೆ ದೆನ್ ಇಫ್ ವಿ ourselves aren't heavenly nymphs, the nymphs are not elsewhere. The speaker further tells that the nymphs are nowhere, but we all are nymphs. It means that beauty lies in the beholder's eyes. If we look towards nature, or if we look towards others in a good way, then everything appears as good. So that's why here the nymphs are nowhere, but we all are nymphs, because everybody loves that oneself. So and everybody want to think that the others are also very beautiful like them. So here the nymphs are nowhere, but we all are nymphs. So ಇಲ್ಲಿ ಏನಂದ್ರೆ ನೆಕ್ಸ್ಟ್ ಕವಿ ಅವರು ಹೇಳ್ತಾರೆ, ಅಪ್ಸರಿಯರು ಬೇರೆ ಯಾರು ಅಲ್ಲ, ಆದರೆ ನಾವೆಲ್ಲರೂ ಅಪ್ಸರಿಯರು ಅಂತ ಹೇಳ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ತನ್ನನ್ನು ತಾನೇ ಪ್ರೀತಿಸ್ತಾರೆ, ಪ್ರತಿಯೊಬ್ಬರು ತನ್ನನ್ನು ತಾನು ಚೆನ್ನಾಗಿನೇ ಇದ್ದೀನಿ, ಆಮೇಲೆ ಸುಂದರವಾಗಿ ಇದ್ದೀನಿ ಅಂತ ಅವ್ರು ಏನು ಬಂದರೆ ತಿಳ್ಕೊಳ್ತಾ ಇರ್ತಾರೆ. ಸೊ ಅದು ಸತ್ಯ ಅಂತ. ಯಾಕಂದರೆ ತನ್ನನ್ನು ತಾನು ಯಾವತ್ತೂ ಪ್ರೀತಿಸ್ತಾ ಇರಬೇಕು. ನಾವು ಕೂಡ ಏನು ಬಂದರೆ ಬೇರೆಯವರ ಹಾಗೆ ಏನು ಬಂದರೆ ಸುಂದರವಾಗಿದ್ದೀವಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಸೊ ಹಿಯರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ the film Jaggesh Sir's, that film called that Manmatha. So even though he looks very ugly to the others, but he thinks himself as the beautiful, means the handsome hero. So in this way everybody should love oneself. So here the nymphs are nowhere, but
ವಿ ಆಲ್ ಆರ್ ನಿಮ್ಸ್ ಅಕಾರ್ಡಿಂಗ್ ಟು ದ ಪೋಯಿಟ್ಸ್. ಸೊ ಇಲ್ಲಿ ಏನಪ್ಪ ಅಂದರೆ ನೆಕ್ಸ್ಟ್ ಕವಿಯವರು ಹೇಳ್ತಾರೆ, ಅಪ್ಸರಿಯರು ಬೇರೆ ಯಾರೂ ಅಲ್ಲ, ಆದರೆ ನಾವೆಲ್ಲರೂ ಅಪ್ಸರಿಯರು. ಅಂದರೆ ಬೇರೆಯವರು ಕೂಡ ಏನಂದರೆ ನಾವು ನೋಡಿದಾಗ ಅವರು ಸುಂದರಿದ್ದಾರೆ, ಇವರು ಸುಂದರಿದ್ದಾರೆ, ನಾನು ಏನಂದರೆ ಬಹಳಷ್ಟು ಸುಂದರವಾಗಿಲ್ಲ, ಅವ್ರ ಹಾಗೆ ನಾನು ಕಾಣ್ತಾ ಇಲ್ಲ ಅಂತ ಅಲ್ಲಿ ಏನಂದರೆ ನಮ್ಮ ಬಗ್ಗೆ ನಮ್ಮಷ್ಟಕ್ಕೆ ನಾವೇನಂದರೆ ನಮ್ಮ ಬಗ್ಗೆ ಅಸೂಯೆ ಪಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ತನ್ನನ್ನು ತಾನು ಪ್ರೀತಿಸ್ತಾರೆ. ಸೊ ನಾನೇನಂದರೆ ಚೆನ್ನಾಗಿ ಕಾಣ್ತೀನಿ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿ ಇರ್ತದೆ. ಹಾಗಾಗಿ ಏನಂದರೆ ಆ ಭಾವನೆ ಪ್ರತಿಯೊಬ್ಬರಲ್ಲಿ ಇರಬೇಕು. ನಮ್ಮಷ್ಟಕ್ಕೆ ನಾವೇ ಯಾವತ್ತೂ ಅಸೂಯೆ ಪಡುವ ಹಾಗಿಲ್ಲ. ಸೊ ಅದು ಹೇಗೆ ಅಂತಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಜಗ್ಗೇಶ್ ಅವರ ಏನಂದರೆ ಒಂದು ಫಿಲ್ಮ್ ಮನ್ಮಥ ಅಂತ ನೋಡೋಕ್ಕೆ ಬಹಳಷ್ಟು ಏನಂದರೆ ಅವರು ಕುರುಪಾಗಿರ್ತಾರೆ. ಸೊ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಆದರೆ ತನ್ನನ್ನು ತಾನೇ ಅವರು ಏನು ತಿಳ್ಕೊಳ್ತಾ ಇರ್ತಾರೆ, ನಾನು ಬಹಳಷ್ಟು ಸುಂದರವಾಗಿದ್ದೀನಿ, ಸೊ ಜಗತ್ತಿನಲ್ಲಿ ನಾನು ಬಹಳಷ್ಟು ಸುಂದರ ಅಂತ ತಿಳ್ಕೊಳ್ತಾ ಇರ್ತಾರೆ. ಅಂತ ಒಂದು ಮನೋಭಾವ ಪ್ರತಿಯೊಬ್ಬರಲ್ಲಿ ಇರಬೇಕು. ನಾನು ಕೂಡ ಏನಂದರೆ ಬೇರೆಯವರಿಗಿಂತಲೂ ಸುಂದರವಾಗಿದ್ದೀನಿ ಅಂತ ಒಂದು ಮನೋಭಾವ ಪ್ರತಿಯೊಬ್ಬರಲ್ಲಿ ಇರಬೇಕು. ಸೊ ಹಾಗಾಗಿ ಏನಂದರೆ ಈ ಜಗತ್ತಿನಲ್ಲಿ ಏನಂದರೆ ಹೇಗೆ ಅಂತಂದರೆ, ಸೊ ಈ ಒಂದು ಸೌಂದರ್ಯ ಏನಿದೆ ನಮ್ಮ ಕಣ್ಣಿನಲ್ಲಿ ನಮ್ಮ ದೃಷ್ಟಿಯಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಜಯಿಸಿ ದೃಷ್ಟಿ ವಹಿಸಿ ಸೃಷ್ಟಿ ಅಂತ ಹೇಳ್ತಾರೆ. ನಮ್ಮ ನೋಟದಲ್ಲಿ ಆ ಒಂದು ಸೌಂದರ್ಯ ಅಡಗಿರ್ತದೆ. ನಾವು ಯಾವ ದೃಷ್ಟಿಯಿಂದ ಏನಂದರೆ ಜಗತ್ತಿನ ಕಡೆಗೆ ನೋಡ್ತೀವಿ, ಈ ಸೃಷ್ಟಿ ಕಡೆಗೆ ನೋಡ್ತೀವಿ, ಅದೇ ಥರ ನಮಗೆ ಆ ಸೃಷ್ಟಿ ಆಗಲಿ ಜಗತ್ತಾಗಲಿ ಕಾಣಿಸ್ತಾ ಇರ್ತದೆ. ಯಾಕೆಂತಂದರೆ ಸಪೋಸ್ ಏನಂದರೆ ನಮ್ಮಲ್ಲಿನೇ ಕೊಳಕುತನ, ನಮ್ಮಲ್ಲಿ ಏನಂದರೆ ಅಂತ ದುಷ್ಟತನ ಇತ್ತಂದರೆ ಸೊ ಜಗತ್ತು ನಮಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಅಷ್ಟು ಸುಂದರವಾಗಿ ಕಾಣಿಸೋದಿಲ್ಲ. ಆ ಸೃಷ್ಟಿ ಏನಂದರೆ ಸುಂದರವಾಗಿ ಕಾಣಬೇಕು, ಈ ಜಗತ್ತು ಸುಂದರವಾಗಿ ಕಾಣಬೇಕಂದ್ರೆ ನಮ್ಮಲ್ಲಿ ಮೊದಲಿಗೆ ಏನಂದರೆ ಒಳ್ಳೆತನ ಇರಬೇಕು. ನಮ್ಮಲ್ಲಿ ಆ ಒಂದು ಏನಂದರೆ ಒಳ್ಳೆತನದ ದೃಷ್ಟಿಕೋನ ಇರಬೇಕು. ನಮ್ಮಲ್ಲಿ ಆ ಸೌಂದರ್ಯ ಏನಂದರೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಆ ಒಂದು ಏನಂದರೆ ಒಳ್ಳೆತನ ಇರಬೇಕು. ಆವಾಗ ಏನಾಗ್ತದೆ, ನಮಗೆ ಈ ಸೃಷ್ಟಿ ಮತ್ತು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಜನರು ಕೂಡ ಏನಂದರೆ ಸುಂದರವಾಗಿ ಕಾಣ್ತಾರೆ, ಒಳ್ಳೆಯವರಾಗಿ ಕಾಣಿಸ್ತಾರೆ. ಸೊ ಹಾಗಾಗಿ ಏನಂದರೆ ಇಲ್ಲಿ ಜಯಿಸಿ ದೃಷ್ಟಿ ವಹಿಸಿ ಸೃಷ್ಟಿ ಅಂತ ನಾವು ಯಾವ ಒಂದು ರೀತಿಯಲ್ಲಿ ನೋಡ್ತೀವಿ ಜಗತ್ತಿನ ಕಡೆಗೆ, ಸೊ ಆ ಥರ ನಮಗೆ ಒಂದು ಏನಂದರೆ ಆ ಸೃಷ್ಟಿ ಕಾಣ್ತದೆ, ಆ ರೀತಿ ಜನರು ಕಾಣಿಸ್ತಾರೆ, ಈ ಭೂಮಿ ಕೂಡ ಅದೇ ಥರ ಕಾಣಿಸ್ತದೆ. ಸೊ ಹಿಯರ್ in the next stanza the poet tells that while this roaring stream rushes fast, rolling surf at the edge of waves, the tender sunshine leans on verdant gardens, and then the gentle sun make this earth heaven. Yes, now look here. The poet further tells that we can see the heaven in the roaring sound of the stream which rushes past, as well as we can also see the heaven in the rolling surf at the edge of the waves of sea. And then he also tells that we can see the heaven in the tender sunshine leans on green gardens, as well as on fields, on grass also, etc. So it means that the sun appears very beautiful at the time of dawn and sunset or the dusk. Such a type of sun makes this earth very beautiful, so beautiful. ಸೊ ಇಲ್ಲಿ ಏನಂದರೆ ಕವಿಯವರು ಸ್ವರ್ಗ ಬೇರೆ ಕಡೆಗೆ ಎಲ್ಲೂ ಇಲ್ಲ, ಆದರೆ ಸ್ವರ್ಗ ಈ ಭೂಮಿ ಮೇಲೆ ಇರ್ತಕ್ಕಂಥ ಸೃಷ್ಟಿಯಲ್ಲಿ ಏನಂದರೆ ಸ್ವರ್ಗ ಇದೆ ಅಂತ. ಸೊ ನಿಸರ್ಗದಲ್ಲಿ ಏನಂದರೆ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ಕವಿಯವರು ಎಲ್ಲೆಲ್ಲಿ ಸ್ವರ್ಗವನ್ನು ಕಾಣ್ತಾರೆ, ಹಳ್ಳದ ಜುಳು ಹರಿಯುವ ನೀರಿನ ಒಂದು ಧ್ವನಿಯಲ್ಲಿ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಆ ಒಂದು ನೀರಿನ ಏನು ಸಪ್ಲೈ ಇರ್ತದೆ, ಆ ಧ್ವನಿ ಏನಿರ್ತದೆ, ಜುಳು ಹರಿಯುವ ನೀರಿನ ಆ ಧ್ವನಿಯಲ್ಲಿ ಏನಂದರೆ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಜೊತೆಗೆ ಏನಂತಂದರೆ ಸಮುದ್ರದ ಅಲೆಯ ಮೇಲೆ ಬರ್ತಕ್ಕಂತಹ ಗುಳ್ಳೆಯ ಮೇಲೆ ಏನಂದರೆ ಆ ಒಂದು ಸ್ವರ್ಗ ಇದೆ ಅಂತ. ಯಾಕಂದರೆ ಯಾವಾಗ ಆ ಸಮುದ್ರದ ಅಲೆಯು ಏನಂದರೆ ದಡಕ್ಕೆ ಹೋಗಿ ಅಪ್ಪಳಿಸ್ತದೆ, ಆವಾಗ ಬರುವಂತಹ ನೊರೆಯಲ್ಲಿ ಇರ್ತಕ್ಕಂತಹ ಗುಳ್ಳೆ, ಸೊ ಆ ಗುಳ್ಳೆಯಲ್ಲಿ ಏನಂದರೆ ಸ್ವರ್ಗ ಇದೆ, ಬಹಳಷ್ಟು ನೋಡಲಿಕ್ಕೆ ಸುಂದರವಾದಂತಹ ಒಂದು ದೃಶ್ಯವಾಗಿರ್ತದೆ. ಅಂಥ ಒಂದು ಏನಂದರೆ ಸುಂದರವಾದಂಥ ದೃಶ್ಯದಲ್ಲಿ ಸ್ವರ್ಗ ನಾವು ಕಾಣಬಹುದು ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಮತ್ತೆ ಏನಂತಂದರೆ ಅಚ್ಚು ಹಸಿರಾದ ತೋಟದ ಮೇಲೆ, ಹೊಲ ಗದ್ದೆ ಮೇಲೆ ಬಿದ್ದಂಥ ಒಂದು ಬಿಸಿಲಿನಲ್ಲಿ ಸ್ವರ್ಗವನ್ನು ಕಾಣಬಹುದು, ಅಲ್ಲಿ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಸೊ ಇಲ್ಲಿ ಏನಂದರೆ ಸೂರ್ಯೋದಯ ಆಗುವಂಥ ಸಮಯದಲ್ಲಿ, ಸೂರ್ಯಾಸ್ತ ಆಗುವಂಥ ಸಮಯದಲ್ಲಿ, ಆಮೇಲೆ ಏನಂದರೆ ಹೊಂಬಿಸಿಲಿನಲ್ಲಿ, ಸೊ ಈ ಒಂದು ಏನಂದರೆ ದೃಶ್ಯವನ್ನು, ಯಾಕಂದರೆ ಹೊಲಗದ್ದೆ ಮೇಲೆ ಸುಂದರವಾದಂಥ ಒಂದು ಏನಂದರೆ ಹಚ್ಚ ಹಸಿರಾದ ಆ ತೋಟದ ಮೇಲೆ
ಈ ಹೊಂಬಿಸಿಲು ಬಿದ್ದಾಗ ಅಥವಾ ಏನಂದರೆ ಆ ಸೂರ್ಯಾಸ್ತದ ವೇಳೆಯಲ್ಲಿ ಏನಂದರೆ ಸೂರ್ಯ ಏನಂದರೆ ಬಹಳಷ್ಟು ಸುಂದರವಾಗಿ ಕಾಣ್ತಾ ಇರ್ತಾನೆ. ಸೊ ಆವಾಗ ಕೂಡ ಏನಂದರೆ ಆ ನೋಡಲಿಕ್ಕೆ ಸುಂದರವಾದಂಥ ದೃಶ್ಯ ಏನಿದೆ, ಸೊ ಅಲ್ಲಿ ಸ್ವರ್ಗ ಇದೆ ಅಂತ ಕವಿಯವರು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಈ ದ ಟೆಂಡರ್ ಸನ್ಶೈನ್ ಅಂದರೆ ಈಗಾಗಲೇ ನನಗೆ ಹೇಳಿದ ಹಾಗೆ ಈ ಒಂದು ಕೋಮಲವಾದಂಥ ಸೂರ್ಯ ತನ್ನ ಒಂದು ಸೌಂದರ್ಯದಿಂದ ಈ ಭೂಮಿಯು ಏನಪ್ಪ ಅಂದರೆ ಸ್ವರ್ಗವಾಗಿ ಅಂದರೆ ಸ್ವರ್ಗವಾಗಿ ಏನಂದರೆ ಅವನು ಮಾಡ್ತಾನೆ. ಸೊ ಹಾಗಾಗಿ ಏನಂದರೆ ಈ ಸ್ವರ್ಗ ಒಂದು ಏನಿದೆ ಇದು ಭೂಮಿಯ ಮೇಲೇ ಇದೆ ಅಂತ ಕವಿಯವರು ಹೇಳ್ತಾರೆ. ಇನ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಅಂಡ್ ಆಫ್ ಮೂನ್ಲೈಟ್ ಹೆವನ್ ಲೈಸ್ ಆಲ್ ವೇರ್ as well as the speaker tells that we can also see the heaven in the heaps of rain during the harvest time and also in the moonlight during the full moon. All these beautiful things of nature make us to be happy. Such a beautiful nature which gives happiness, joy to all is a real heaven and it is only on earth and nowhere. It's not like further. ಇಲ್ಲಿ ಕವಿಯವರು ಹೇಳ್ತಾರೆ ಸ್ವರ್ಗ ಏನು ಬಂದರೆ ಮತ್ತೆ ಎಲ್ಲಿ ನಾವು ಕಾಣ್ಬೋದು ಅಂತಂದರೆ ಸುಗ್ಗಿಯ ಸೊಬಗಿನಲ್ಲಿ ಸ್ವರ್ಗ ಕಾಣ್ಬೋದು. ಯಾಕಂದರೆ ಯಾವಾಗ ಸುಗ್ಗಿ ನಡೀತದೆ ಅವಾಗ ಏನಂದರೆ ರಾಶಿಗೆ ಗಟ್ಟಲೆ ಏನಂದರೆ ಇಲ್ಲಿ ದವಸ ಧಾನ್ಯಗಳನ್ನು ಅವರು ಇಟ್ಟಿರ್ತಾರೆ. ಆ ದವಸ ಧಾನ್ಯಗಳ ಏನಂದರೆ ರಾಶಿಯಲ್ಲಿ ಸ್ವರ್ಗವನ್ನು ನಾವು ಕಾಣ್ಬೋದು. ಜೊತೆಗೆ ಸುಗ್ಗಿ ನಡೆಯುವಾಗ ರೈತರ ಸುಂದರವಾದಂಥ ದೃಶ್ಯವನ್ನು ಏನಂದರೆ ನೋಡಲಿಕ್ಕೆ ಸಿಗ್ತದೆ. ಅಲ್ಲಿ ಚಕ್ಲಿ ಗಾಡಿಗಳನ್ನು ನಿಲ್ಲಿಸಿರ್ತಾರೆ. ಆಮೇಲೆ ಕೆಲವರು ತೂರ್ತಾ ಇರ್ತಾರೆ. ಸೊ ಆಮೇಲೆ ಕೆಲವರು ಏನಂದರೆ ಆ ಹೊರೆಗಳನ್ನು ಏನಂದರೆ ಕೋರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಕೆಲವರು ಏನಂದರೆ ಹಾಗೆ ಬಾಗಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಏನಪ್ಪ ಅಂತಂದರೆ ನೋಡುವಂತಹ ದೃಶ್ಯ ಏನಿದೆ, ಸೊ ಆ ಒಂದು ಏನಂದರೆ ಸುಗ್ಗಿಯ ಸೊಬಗಿನಲ್ಲಿ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಜೊತೆಗೆ ಏನಪ್ಪ ಅಂತಂದರೆ ಈ ಹುಣ್ಣಿಮೆಯ ಬೆಳಕಿನಲ್ಲಿ ಸೊ ಅದೇನಂದರೆ ಸ್ವರ್ಗವನ್ನು ಕಾಣಬಹುದು. ಯಾಕಂದರೆ ಆ ಚಂದ್ರನ ಬೆಳಕು ಏನಿದೆ, ಸೊ ಅದು ಏನಂದರೆ ಹುಣ್ಣಿಮೆಯ ಒಂದು ಹುಣ್ಣಿಮೆಯ ಚಂದ್ರನ ಆ ಬೆಳಕಿನಲ್ಲಿ ಸೊ ಸ್ವರ್ಗವನ್ನು ಕಾಣಬಹುದು. ಸೊ ಆ್ಯಂಡ್ ದೆನ್ ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟಾರ್ ದ ಪೋಯೆಟ್ ಡಸ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಸೊ ಇಲ್ಲಿ ಕವಿಯವರು ಹೇಳ್ತಾರೆ, ಯಾಕಂದರೆ ನಿಸರ್ಗ ಏನಂತಂದರೆ ನಮಗೆ ಈ ಸ್ವರ್ಗ ಎಲ್ಲಿದೆ ಅಂತಂದರೆ ನಿಸರ್ಗ ಏನಂತಂದರೆ ಈ ಭೂಮಿಯನ್ನು ಸುಂದರವಾಗಿ ಮಾಡ್ತದೆ, ಜೊತೆಗೆ ನಮಗೆ ಖುಷಿ ಕೊಡ್ತದೆ, ಸೊ ಸಂತೋಷ ಕೊಡ್ತದೆ. ಸೊ ಹಾಗಾಗಿ ಏನಂದರೆ ಇದು ಎಲ್ಲ ಏನಂದರೆ ನಿಸರ್ಗ ನಮಗೆ ಯಾಕೆ ಈ ಕೊಡುಗೆಯನ್ನು ಕೊಡ್ತದೆ ಅಂದರೆ ನಾವು ಯಾವತ್ತೂ ಖುಷಿಯಾಗಿರಬೇಕು, ಸಂತೋಷವಾಗಿ ಇರಬೇಕು ಅಂತ. ಹಾಗಾದರೆ ಸ್ವರ್ಗ ಎಲ್ಲಿದೆ ಅಂತಂದರೆ ಈ ಒಂದು ಈ ಸೊಬಗಿನಲ್ಲಿ ಇದೆ, ಈ ಒಂದು ಏನಂದರೆ ಸೃಷ್ಟಿಯಲ್ಲಿ ಇದೆ. ಸೊ ಅದು ಬೇರೆ ಕಡೆಗೆ ಎಲ್ಲೂ ಇಲ್ಲ ಅಂತ ಕವಿಯವರು ಹೇಳ್ತಾರೆ. ಮತ್ತೆ ಮುಂದೆ ಇಲ್ಲಿ ಕವಿಯವರು ಹೇಳ್ತಾರೆ, ಸೊ ಇಲ್ಲಿ ಸ್ವರ್ಗ ಹೇಗೆ ಮತ್ತೆ ಏನಂದರೆ ಸ್ವರ್ಗವನ್ನು ಯಾರು ನಿರ್ಮಿಸ್ತಾರೆ ಅಂತ ಕವಿಯವರು ನೆಕ್ಸ್ಟ್ ಲೈನ್ಸ್ನಲ್ಲಿ ಹೇಳ್ತಾರೆ. Imbibing and spilling the songs of nectar, the poet thus creates heaven on earth here. Lastly, the speaker tells that this beautiful nature inspires, encourages a poet to compose nectar-like songs or the poems, and with his sweet poems or songs, a poet creates heaven on this earth. So his colorful words makes the earth to look or appear so beautiful. It means we should not go anywhere in search of the heaven, because this beautiful nature on earth itself is heaven. So here the poet tells that first of all the poet he imbibes himself that the happiness, the pleasure of this nature, and then he that spills himself through his poems his experience of that happiness or the joy through his that the poems means writing the sweet poems or the songs, and with his songs or the poems he creates the heaven on this earth. ಕೊನೆಗೆ ಕವಿಯವರು ಹೇಳ್ತಾರೆ ಏನಂತಂದರೆ, ಸೊ ಇಲ್ಲಿ ಈ ಒಂದು ಸುಂದರವಾದಂತಹ ಏನು ನಿಸರ್ಗ ಇದೆ ಅದು ಏನು ಬಂದರೆ ಕವಿಯವ್ರನ್ನ ಸುಂದರವಾದಂಥ ಕವನಗಳನ್ನು ಬರೀಲಿಕ್ಕೆ ಪ್ರೇರಿಸ್ತದೆ. ಸೊ ಅದು ಪ್ರೋತ್ಸಾಹಿಸ್ತದೆ. ಯಾಕೆ ಅಂತಂದರೆ ಇದು ಹೇಗೆ ಅಂತಂದರೆ ಅಮೃತದಂತೆ ಆ ಕವಿಗಳು ಏನಂದರೆ ಈ ಒಂದು ಕವನಗಳನ್ನು ಪದ್ಯಗಳನ್ನು ಬರಿತಾ
ಬರೀತಾರೆ, ಹಾಡುಗಳನ್ನು ಬರೀತಾರೆ. ಯಾಕೆ ಅದಕ್ಕೆ ಸ್ಫೂರ್ತಿ ಯಾರಂತಂದ್ರೆ ಈ ಸುಂದರವಾದಂಥ ಸೃಷ್ಟಿನೇ ಸ್ಫೂರ್ತಿ ಅಂತ, ಪ್ರೇರಣೆ ಅಂತ ಹೇಳ್ತಾರೆ. ಯಾಕಂದ್ರೆ ಫಸ್ಟಿಗೆ ಕವಿಯವರು ಏನ್ ಮಾಡ್ತಾರೆ, ಈ ಸುಂದರವಾದಂಥ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ತಾನು ಏನಂದ್ರೆ ಅವರು ಹೀರ್ಕೊಳ್ತಾರೆ, ತಾನು ಅನುಭವಿಸ್ತಾರೆ, ಆ ಸುಖ ಸಂತೋಷವನ್ನು ತಾನು ಅನುಭವಿಸ್ತಾರೆ. ಆಮೇಲೆ ಏನ್ ಬಂದ್ರೆ ಆ ಅನುಭವವನ್ನ, ಆ ಕವನಗಳನ್ನ ಅಂದ್ರೆ ಆ ಕವನಗಳ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಪದ್ಯಗಳ ಮುಖಾಂತರ, ಹಾಡಿನ ಮುಖಾಂತರ ಅವರು ಹೊರಚಲುತ್ತಾರೆ. ಮತ್ತೆ ಈ ಒಂದು ತನ್ನ ಆ ಕವನಗಳ ಮುಖಾಂತರ ಈ ಭೂಮಿ ಮೇಲೆ ಸ್ವರ್ಗವನ್ನ ನಿರ್ಮಿಸ್ತಾರೆ. ಸೊ ಹಾಗಾದ್ರೆ ಈ ಸ್ವರ್ಗವನ್ನ ನಿರ್ಮಿಸುವಂಥವ್ರು ಯಾರಂದ್ರೆ ಕವಿಗಳು. ಸೊ ಹಾಗಾದ್ರೆ ಕವಿಗಳು ಏನಂತಂದ್ರೆ ಇಲ್ಲಿ ತನ್ನ ಕವನ ಮುಖಾಂತರ, ತನ್ನ ಪದ್ಯಗಳ ಮುಖಾಂತರ ಏನಂತಂದ್ರೆ ಈ ಒಂದು ಭೂಮಿಯನ್ನ ಏನಂದ್ರೆ ಸ್ವರ್ಗವನ್ನ, ಸ್ವರ್ಗ ಯಾವ ರೀತಿ ಇರ್ತದೆ ಅಂತ ತೋರಿಸ್ಕೊಳ್ಳೋರು ಯಾರಂತಂದ್ರೆ ಸೊ ಇಲ್ಲಿ ಈ ಕವಿಗಳು. ಯಾಕಂದ್ರೆ if we have no poets or the writers, then we should not have got the idea of that heaven also. So we should not have understand that ಏನಂತಂದ್ರೆ where is heaven and how it looks like. ಸೊ ಇಲ್ಲಿ ಕೊನೆಗೆ ಏನಂತಂದ್ರೆ ಕವಿಯವರು ಹೇಳ್ತಾರೆ, ಅಂದ್ರೆ ಇಲ್ಲಿ ಈ ಕುವೆಂಪು ಅವರು ಹೇಳ್ತಾರೆ, ಯಾರು ಈ ಭೂಮಿ ಮೇಲೆ ಏನಂತಂದ್ರೆ ಸ್ವರ್ಗವನ್ನು ನಿರ್ಮಿಸ್ತಾರೆ ಅಂತಂದ್ರೆ ಸೊ ಈ ಕವಿಗಳು. ಮೊದಲಿಗೆ ತನ್ನ ಏನಂದ್ರೆ ಒಂದು ಸೃಷ್ಟಿಯ ಸೊಬಗನ್ನು ತಾನು ಹಿಡ್ಕೊಂಡು ಆಮೇಲೆ ತನ್ನ ಕವನಗಳ ಮುಖಾಂತರ ಅವರು ಹೊರಚಾಲ್ತಾರೆ. ಅದು ಹೇಗಂದ್ರೆ ಬಹಳಷ್ಟು ಸುಂದರವಾದಂಥ ಕವನಗಳು ಬರೀತಾರೆ. ಈಗ ಸಪೋಸ್ ಏನಂದ್ರೆ ಕವಿಗಳು ಇರ್ದೇ ಹೋಗಿದ್ರೆ ಅಥವಾ ಲೇಖಕರು ಇರ್ದೇ ಹೋಗಿದ್ರೆ ಭೂಮಿ ಇಷ್ಟೊಂದು ಸುಂದರವಾಗಿದೆ ಅಂತ ನಮಗೆ ಅರ್ಥನೇ ಆಗ್ತಾ ಇರಲಿಲ್ಲ ಅಥವಾ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಈ ಭೂಮಿಯನ್ನು ಇಷ್ಟು ಸುಂದರವಾಗಿ ಮಾಡಿದವರು ಯಾರು, ನಿರ್ಮಿಸಿದವರು ಯಾರಂದ್ರೆ ಈ ಕವಿಗಳು. ಸೊ ಇನ್ ದಿಸ್ ವೇ the poet tells here that heaven is nowhere but heaven is on earth. The earth itself is heaven. So and gods are nowhere but we all are gods. Nymphs are nowhere else but we all are nymphs. And he also tells that this beautiful earth having beautiful things, it appears as heaven. So heaven is nowhere but the earth itself, the beautiful earth itself is heaven. ಯಾಕಂದ್ರೆ ಭೂಮಿ ಏನಂದ್ರೆ ಸುಂದರವಾದಂಥ ಭೂಮಿನೇ ಸ್ವರ್ಗ. ಸೊ ಈಗ ಏನಂದ್ರೆ ಜೊತೆಗೆ ಏನಂದ್ರೆ ದೇವರು ಬೇರೆ ಯಾರು ಅಲ್ಲ, ಆದರೆ ನಾವೆಲ್ಲರೂ ದೇವರು. ಅಪ್ಸರಿಯರು ಬೇರೆ ಯಾರು ಅಲ್ಲ, ಆದರೆ ನಾವೆಲ್ಲರೂ ಅಪ್ಸರಿಯರು. ಜೊತೆಗೆ ಏನಂದ್ರೆ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಸುಂದರವಾದಂಥ ದೃಶ್ಯಗಳು, ಆಮೇಲೆ ಏನಂದ್ರೆ ಈ ಸೊಬಗು ಏನಿದೆ ಇದೇ ಏನಂದ್ರೆ ಸ್ವರ್ಗ ಅಂತ. ಹಾಗಾದ್ರೆ ಈ ಕವಿಗಳೇ ಏನಂದ್ರೆ ಸ್ವರ್ಗವನ್ನ ಈ ಭೂಮಿ ಮೇಲೆ ನಿರ್ಮಿಸ್ತಾರೆ. ಸೊ ಅವರು ಸೃಷ್ಟಿ ಮಾಡ್ತಾರೆ. ಸೊ ಥ್ಯಾಂಕ್ ಯು ಎವ್ರಿಬಡಿ.